ನನ್ನ ಕಬೋರ್ಡನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಏನು ಅನ್ನಿಸ್ತಿದೆ ನಿಮ್ಮ ಮನಸ್ಸಿಗೆ ಪ್ರಭಾವ, ಏನು ಬಿತ್ತು ನಿಮ್ಮ ಮನಸ್ಸಿಗೆ ಪ್ರಭಾವ ದಯವಿಟ್ಟು ಹೇಳಿ ಬ್ಲಾಗಲ್ಲಿ. ಲೀಟರ್ ಇಲ್ಲ, 2 ಲೀಟ್ರು. ಗೈಸ್ ಬೇಲ್ ತಂದಿದ್ನಲ್ಲ ಅದನ್ನ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಮಮ್ಮಿಗೆ ಕೊಡೋಣ ಬನ್ನಿ ಪ್ಲೇಟ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ದೀರಾ ಅವ್ರೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಏನಪ್ಪ ಸ್ಪೆಷಲ್ ಬ್ಲಾಗಲ್ಲಿ ಅಂದರೆ ನನ್ನ ಕಬೋರ್ಡನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವ್ಯಾವ ಆಮೇಲೆ ಹೆಂಗಾಗುತ್ತೆ ನಾನು ಬ್ಲಾಗ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಬ್ಲಾಗ್ ಮಾಡ್ಬಿಡ್ತಾರೆ ಬಿಟ್ಬಿಟ್ರೆ. ಈಗ ಯಾವ್ಯಾವ ಬಟ್ಟೆ ಬೇಡ ಅವನ್ನ ತೆಗೆದು ಎಸಿತಿದ್ದೀವಿ ಗೈಸ್. ಈಗ ಸದ್ಯಕ್ಕೆ ಇದು ಡೈಲಿ ವೇರು, ಇನ್ನೂ ಇದ್ದಾವೆ ಇವು ಡೈಲಿ ವೇರವು. ಇದ್ರ ಈ ಬಾಕ್ಸ್ ಇದೇನು ಹೇಳ್ತಾರಮ್ಮ, ಬುಟ್ಟಿನ, ಈ ಬುಟ್ಟಿ ಒಳಗೆ ಇಷ್ಟು ಮೈ ಒರೆಸ್ಕೊಳ್ಳೋ ಎಲ್ಲ ಮಿಕ್ಸ್ ಆಗಿದ್ದಾವೆ. ಮೈ ಒರೆಸ್ಕೊಳ್ಳೋ ಬಟ್ಟೆಗಳು, ಟವಲ್ಸ್ಗಳು, ನಮ್ಮದು ಡೈಲಿ ವೇರು, ಫಂಕ್ಷನ್ ವೇರು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವು ವೇಸ್ಟೇಜು. ಇನ್ನೊಂದು ಇದೂ ಕ್ಲೀನ್ ಮಾಡ್ಕೊಬೇಕು, ಇದನ್ನೂ ಕ್ಲೀನ್ ಮಾಡಿಲ್ಲ. ಇದು ಹೆಂಗೆ ಬೇಕು ನೋಡಿ, ಅಲ್ಲಿ ಕೆಳಗಡೆ ಹೆಂಗೆ ಬೇಕು ಹಂಗೆ ತುರ್ಕಿದ್ದೀನಿ. ಪುಣ್ಯಕ್ಕೆ ಕೆಳಗಡೆ ಗೌನ್ಸ್ ಆ್ಯಂಡ್ ಕ್ರಾಪ್ ಟಾಪ್ ಕರೆಕ್ಟಾಗಿ ಇಟ್ಟಿದ್ದೀನಿ. ಅದೊಂದು ಬಿಟ್ಟರೆ ಇವೆಲ್ಲ ಡೈಲಿ ವೇರ್ಗಳು, ಮೇಲಿಂದ ಕೆಳಗಡೆವರೆಗೂ ಡೈಲಿ ವೇರೇನೆ ಗೈಸ್. ಈಗ ಈ ಬಟ್ಟೆ ಗುಡ್ಡೆಗಳನ್ನು ನೋಡಿ ನಮ್ಮಮ್ಮ ಏನು ಮಾತಾಡ್ತಾರೆ, ನಿಮ್ಮ ಸ್ಪೀಚ್ ತಡೀರಿ ಗೈಸ್. ಕೈಗೇನಾರು ಇಟ್ಕೊಳ್ಳೋಣ, ಕೈಗೇನೂ ಇಲ್ವಲ್ಲ ಗೈಸ್. ನನ್ನ ಮೇಕಪ್ ಐಟಮ್ನು ಹಂಗೆ ಬಿದ್ದಿದೆ, ಅದು ಸರಿ ಮಾಡ್ಕೊಬೇಕು. ಇವೆಲ್ಲ ನೋಡಿ ಏನು ಅನ್ನಿಸ್ತಿದೆ ನಿಮ್ಮ ಮನಸ್ಸಿಗೆ ಪ್ರಭಾವ, ಏನು ಬಿತ್ತು ನಿಮ್ಮ ಮನಸ್ಸಿಗೆ ಪ್ರಭಾವ ದಯವಿಟ್ಟು ಹೇಳಿ ಬ್ಲಾಗಲ್ಲಿ. ಏನಿಲ್ಲ, ಈ ಮನೆಗೆ ಬಂದು 5 ತಿಂಗಳು ಆಗಕ್ಕೈತೆ ಗೈಸ್. ಅವತ್ತು ಜೋಡಿಸಿದ್ದು ಇವತ್ತು ಸಂತೆ ಬಟ್ಟೆ ಆಗವೆ. ಮತ್ತೆ ಯಾವ್ಯಾವ ಬೇಡ ಅವೆಲ್ಲನೂ ಎಸಿತಿದ್ದೀವಿ. ಮತ್ತೆ ಇವಾಗ ಫೋಲ್ಡಿಂಗ್ ಮಾಡ್ತಾ ಇದ್ದೀವಿ. ನಾವು ಒಂದೇ ಕಡೆ ಮೈಕ್ ಇಟ್ಕೊಳ್ಳೋದು, ಸುತ್ತಲೂ ತಿರುಗಬೇಡಿ. ಅದಕ್ಕೆ ಬಟ್ಟೆಗಳು ಜಾಸ್ತಿ ಏನೇವೋ ಇದಾವೆ ಗಾಯ್ಸ್. ನಾವು ಆ ಮನೆಯಿಂದ ಬಂದಾಗಲೇ ತುಂಬಾನೇ ಬಟ್ಟೆ ವೇಸ್ಟ್ ಆಗಿತ್ತು. ಎಸಿತಾ ಇದ್ದೀನಿ ಬಟ್ಟೆನ, ಈಗಲೂ ಬಟ್ಟೆಗಳನ್ನು ಎಸಿತಿದ್ದೀವಿ. ಟೈಟ್ ಆಗ್ತಾ ಇರೋದು, ಲೂಸ್ ಆಗ್ತಾ ಇರೋದು ಜೋಡಿಸಿದ್ದು ಗೈಸ್. ಇವಾಗ ಮತ್ತೆ ಎಲ್ಲ ಗಲೀಜಾಗಿದೆ, ಮತ್ತೆ ಇವಾಗ ಜೋಡಿಸ್ತಾ ಇದ್ದೀವಿ. ಯಾ ಇನ್ನೇನು ಅಷ್ಟೇನಾ? ಅಷ್ಟೇ. ಇವಾಗ ಜೋಡಿಸಾದ್ಮೇಲೆ ಸಿಗ್ತೀವಿ ಗೈಸ್. ಇಲ್ಲಿ ನೋಡಿ, ಈ ಬೀರು ಸದ್ಯಕ್ಕೆ ನಮ್ಮಮ್ಮ ತೊಗೊಂಡಿದ್ದಾರೆ. ಈ ಬೀರಲ್ಲಿ ಹಿಂಗೆ ಇಟ್ಕೊಂಡಿದ್ದಾರೆ. ಇದು ತಕ್ಕ ಮಟ್ಟಿಗೆ ಆಡಂಬರ ಆಗಿದೆ, ಆದರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಲ್ಲಿ ಇಷ್ಟು ಫೋಲ್ಡರಲ್ಲಿ ನಮ್ಮ ಯಜಮಾನ್ರದು ಇಷ್ಟು ಬಿಟ್ರೆ ಏನೆಲ್ಲೂ ಜಾಗನೇ ಕೊಟ್ಟಿಲ್ಲ ನಾವು ಅವರಿಗೆ. ಅಯ್ಯೋ ಗೈಸ್, ನೋಡೋಕ್ಕೆ ಅಂತ ಈ ಶಾರ್ಟ್ ವೇಲ್ಗಳು ತಗೊಂಡಿದ್ದೊಂದು ಬಿಟ್ರೆ ಇವತ್ತವರೆಗೂ 1 2 3 4 5 ಇನ್ನೂ ಎಲ್ಲೆಲ್ಲೋ ಬಿದ್ದಿದ್ದಾವೆ. ಎಲ್ಲೆಲ್ಲಿ ಬಿದ್ದವೋ ಏನೋ ಗೊತ್ತಿಲ್ಲ ಗೈಸ್. ಇದು ನಮ್ಮ ಅಪ್ಪಂದು ಒಂದು ಸ್ವಲ್ಪ ಇದೆ, ಹೇಳಕ್ಕೆ ನಮ್ಮ ಅಪ್ಪಂದು ಅಷ್ಟೇ ಗೈಸ್. ಅದ್ರಲ್ಲಿ ನಮ್ಮ ಅಪ್ಪಂದು ಎಲ್ಲಿದ್ದಾವೆ ಅರ್ಧ ಗೈಸ್ ನೋಡಿ. ಇಲ್ಲೊಂದು ಸ್ವಲ್ಪ ಜೀನ್ಸು, ಇಲ್ಲೊಂದು ಸ್ವಲ್ಪ ಟೀ ಶರ್ಟು. ಇನ್ನು ಇದರಲ್ಲಿ ನನ್ನ ಲಾಂಗ್ ಗೌನ್ಸ್ಗಳು, ಕ್ರಾಪ್ ಟಾಪ್ಸ್ಗಳಿದ್ದಾವೆ. ಅಲ್ಲಿ ಸಾಲಲ್ಲ ಅಂತ ಇಲ್ಲಿ ತುರ್ಕಿದ್ದೀನಿ. ಇಲ್ಲೇ ಸೀರೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಇನ್ನು ಕೆಳಗಡೆ ಎಲ್ಲ ಇದು ನನ್ನವೇ. ಇದು ಏನು ಕೆಳಗಡೆ ಇದೆಯಲ್ಲ ಗೈಸ್, ಅದೆಲ್ಲ ಫುಲ್ ನಂದೇ. ಗಟ್ಟು ಮುಟ್ಟೆ ಅಂತೆ. ಈಗ ಸದ್ಯಕ್ಕೆ ಮನೆ ಈ ಥರ ಇದೆ. ಮನೆ ಅಲ್ಲ, ರೂಮ್ ಹಿಂಗಿದೆ. ಇದನ್ನು ಕ್ಲೀನ್ ಮಾಡಬೇಕು. ಇದನ್ನು ಸದ್ಯಕ್ಕೆ ಇವತ್ತು ಕೈ ಹಾಕೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಅದೆಲ್ಲ ನಾನು ಧಾರೆ ಸೀರೆ, ರಿಸೆಪ್ಷನ್ ಸೀರೆ ಮತ್ತು ಅಮ್ಮ ಆಸೆ ಅರಿಶಿನಕ್ಕೆಲ್ಲ ತಗೊಟ್ಟಿರೋ ಸೀರೆ. ನಿಮಗೆ ಅದು ಸ್ಯಾರೀಸ್ನ ನೋಡಬೇಕು ಅಂದರೆ ಈ ಅಮ್ಮ ಅಪ್ಪ ಇಬ್ಬರು ಸೀರೆ ತಗೊಟ್ಟಿರೋದು. ಅದು ಸ್ಯಾರೀಸ್ ನೀವು ನೋಡಬೇಕು ಅನ್ನೋದಿದ್ದರೆ ನನಗೆ ಈ ಬ್ಲಾಗಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನ ನಿಮಗೆ ತೋರಿಸ್ತೀನಿ. ಸ್ಯಾರೀಸು, ನನ್ನ ಮ್ಯಾರೇಜ್ ಸ್ಯಾರೀಸ್ ಮತ್ತು ನಾನು ಯಾವ ಥರ ಬ್ಲೌಸ್ಗಳು ಹೊಲಿಸಿದ್ದೀನಿ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟಿದೆ. ಅದೊಂದು ರೋ ಕ್ಲೀನ್ ಮಾಡಬೇಕು, ಇದೊಂದು ಫುಲ್ ರೋ ಕ್ಲೀನ್ ಮಾಡಬೇಕು. ಇದು ಸದ್ಯಕ್ಕಂತೂ ಈಗಂತೂ ತೆಗಿಯೋ ಕೆಪಾಸಿಟಿ ನಂಗಂತೂ ಇಲ್ಲ ಗೈಸ್. ಇದೆಲ್ಲ ಕಟ್ಟಲಂಗ, ಇದೆಲ್ಲ ಟೂರ್ ಮಾಡಬೇಕು. ಈಗ ಸದ್ಯಕ್ಕಾಗಲ್ಲ. ಪೆಟಿಕೋಟ್ ಕಟ್ಟಲಂಗ, ಅದು ಏನೇನು ಅಂತಾರೋ ಅವ್ರವ್ರಿಗೆ ಗೊತ್ತು. ಇದು ಬೇರೆ ಲಾಕ್ ಆಯ್ತಲ್ಲ ಗೈಸ್. ಬಟ್ಟೆ ಅಷ್ಟೊಂದು ಜಾಸ್ತಿ ಆಗ್ಬಿಟ್ಟಿದ್ದಾವೆ ನಮ್ಮ ಮನೇಲಿ. ಏನು ಮಮ್ಮಿ
ಗೈಸ್ ನಮ್ಮ ಅಮ್ಮ ಇದ್ರು ಒಳಗಡೆ, ನಮ್ಮ ಅಮ್ಮನವು ಅರ್ಧಕ್ಕರ್ಧ ಐಟಮ್ ಹಿಡ್ಕೊಂಬಿಟ್ಟು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ನೋಡಿ ಗೈಸ್. ಈ ಸೀರೆ ಎಲ್ಲ ನಮ್ಮ ಅಮ್ಮಂದು, ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಅದ್ರೊಳಗೆ ಏನೇನೋ ನಿನ್ನವಿದೆ, ತೆಗ್ದು ತೆಗಿ 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 ಅಂತ. ಈಗ ತೆಗ್ದಾಕ್ತೀನಿ ನೋಡು, ನಿನ್ನ ಎಷ್ಟಿರ್ತವೆ ಅಂತ. ನಾನು ಒಂದು 3-4 ಬಟ್ಟೆ ತೆಗ್ದಿದ್ದೀನಿ. ಇದೊಂದು ತೆಗ್ದಿದ್ದೀನಿ, ಇದೊಂದು ತೆಗ್ದಿದ್ದೀನಿ. ಅವೆಲ್ಲ ಇಕ್ಕಳವ್ ಮಡಿಕೊಂಡಾಗ ಇಕ್ಕಿಲ್ದವೆಲ್ಲ ನೋಡಿ ಗೈಸ್, ಇವೆಲ್ಲ ಆಗಲ್ಲ, ಅದಕ್ಕೆ ತೆಗೆದು ಎಸ್ತಿರ್ತೀನಿ. ಮತ್ತೆ ನಮ್ಮಮ್ಮ ತಗೋಬಿಟ್ಟು ಏನು ಚೂರಾರು ಹೊರ್ದೋಗವೇನೆ ಅವು. ಹೊರ್ದೋಗಿಲ್ಲ, ಟೈಟ್ ಆಯ್ತೈತೆ ನೋಡಲ್ಲಿ ಎಷ್ಟು ಚೆನ್ನಾಗವೆ ಹೊಸ ಟಾಪು. ಗೈಸ್ ತಗೊಂಡಿದ್ದು ಒಂದೇ, ಅದನ್ನು ನನ್ನ ಮ್ಯಾರೇಜ್ ಬರೀ ಟೈಟ್ 5 ಮಂತ್ ಆ್ಯನಿವರ್ಸರಿ ಆರ್ 6 ಮಂತ್ ಆ್ಯನಿವರ್ಸರಿಗೆ ಏನೋ ತೊಗೊಂಡಿದ್ದು. ನಂಗೆ ಗ್ಯಾಪ್ ಕೈಲ ಆಲ್ರೆಡಿ ಟೈಟ್ ಆಗ್ತಿದೆ. ಟೈಟ್ ಆಗ್ತಿದೆ ಅಲ್ಲ ನಾನು ತಗೊಂಡಿರೋದೇ ಇಲ್ಲಿ ನೋಡಿ ಎಮ್ ಸೈಜ್. ಒಂದು ಸತಿ ತೊಗೊಂಡಿದ್ದೆ ಅಷ್ಟೇ ನಾನು ತಗೊಂಡಿರೋದೇ ಎಮ್ ಸೈಜ್. ಇದು ಹೊರ್ದೋಗಿಲ್ಲ ನೋಡಿ. ಮದುವೆಗಿಂತ ಮುಂಚೆ ತಗೊಂಡಿದ್ದು ಇದು. ಒಂದೇ ಸತಿ ಹಾಕಿರೋದು, ನಾನು ಯಾವ್ದಕ್ಕೂ ಹಾಕಿಲ್ಲ. ಇದು ಯಾವುದಪ್ಪ, ಇದು ಎಸ್ಸು ನೋಡಿ, ಸ್ಮಾಲ್ ಸೈಜ್ ತಗೊಂಡಿದ್ದೀನಿ. ಎಲ್ಲ ಆಗುತ್ತೆ ತೆಗೆದು ಹಾಕೋದು ಗೈಸ್. ನಮ್ಮ ಅಮ್ಮ ಏನು ಮಾಡ್ತಾರೆ, ಇದನ್ನು ತಗೊಂಡು ಇದಕ್ಕೆ ಇಡ್ಕೊಂತಾರೆ. ಅದೇನಾದ್ರು ಏನಕ್ಕೆ, ಮಸಿ ಬಟ್ಟೆಗೆ ಇಡ್ಕೊತಾರೆ. ಈಗ ನನ್ನ ವಾರ್ಡ್ರೋಪನ್ನು ನಾನು ಕ್ಲೀನ್ ಮಾಡ್ಕೊಬೇಕು. ಈಗ ಹೀರೋವನ್ನು ಕ್ಲೀನ್ ಮಾಡ್ತಿದ್ದೀವಿ. ಇದನ್ನು ಸದ್ಯಕ್ಕೆ ಮುಟ್ಟೋದಕ್ಕೆ ಆಗುವುದಿಲ್ಲ ಗೈಸ್. ಈಗ ಹೀರೋ ಕ್ಲೀನ್ ಮಾಡ್ತಾಯಿದ್ದೀನಿ. ಫಂಕ್ಷನ್ ವೇರ್ ಬಟ್ಟೆಗಳನ್ನ ಇಲ್ಲಿ ಇಡ್ತೀನಿ. ದಿಸ್ ಈಸ್ ಆಲ್ ಮೈ ಕ್ರಾಪ್ ಟಾಪ್ಸ್. ಈಗ ಇಲ್ಲಿರೋವನ್ನು ಎಲ್ಲನೂ ಫೋಲ್ಡ್ ಮಾಡಿ ನೀಟಾಗಿ ಇಲ್ಲಿಗೆ ಇಡ್ತೀನಿ. ಪಕ್ಕದ ಆಮೇಲೆ ತೋರಿಸಿ. ಇದೊಂದು ಡ್ರೈಯರ್ ಕ್ಲೀನ್ ಮಾಡಬೇಕು. ಆಮೇಲೆ ಇದು ಬರೀ ಸ್ವೆಟರ್ಸು, ಇದು ಮತ್ತು ಇದು ಮತ್ತು ಇದು ಇನ್ನೂ ಇದ್ದಾವೆ. ಅಲ್ಲೊಂದು ಸ್ವಲ್ಪ ಇದ್ದಾವೆ, ಅಲ್ಲಿ ಸೈಡಿಗೆ ಇಟ್ಟಿತ್ತಮ್ಮ ಅದು. ಮತ್ತು ಅಲ್ಲಿ ಜೋಕಾಲೆ ಮೇಲೆ ಹತ್ರ ಒಂದು ಸ್ವಲ್ಪ ಬಟ್ಟೆ ಹಾಕಿದ್ದೀನಿ. ಅವನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇಡಬೇಕು ಗೈಸ್. ಸದ್ಯಕ್ಕೆ ಡೈಲಿ ವೇರ್ ಅವನ್ನ ಇಷ್ಟು ನೀಟಾಗಿ ಜೋಡಿಸಿದ್ದೀನಿ. ಇದೆಲ್ಲ ನಾರ್ಮಲ್ ಚೂಡಿದಾರ್ಸು, ಇದು ಟೀ ಶರ್ಟ್ಸು, ಇದು ಪ್ಯಾಂಟ್ಸ್, ಮತ್ತು ಇದು ಮಾತ್ರ ಶಾರ್ಟ್ಸು. ಇದನ್ನು ಮಾತ್ರ ಕ್ಲಿಯರಿಟಿ ಆಗಿದೆ. ಇನ್ನು ಮೇಲ್ಗಡೆ ಪೋರ್ಷನಿಗೆ ಏನೇನು ಇದಿದೆಯಲ್ಲ, ಸ್ಟಗ್ಗು ಮತ್ತು ಇನ್ನು ಬೇರೆ ಏನೇನೋ ಇದೆ. ಈ ಸ್ಟಗ್ಗಳಿದೆ ತುಂಬಾ. ಇಲ್ಲೂ ಸ್ಟಗ್ಗಳಿದ್ದಾವೆ. ಇಲ್ಲಿ ಸ್ವೆಟರ್ಸ್, ಸ್ಟಗ್ಗು ಮತ್ತು ಇಲ್ಲೂ ಸ್ಟಗ್ಗು. ಗೈಸ್ ನಾನು ಇವೆಲ್ಲ ವೇರೇ ಮಾಡಲ್ಲ, ಸುಮ್ಮನೆ ತೊಗೊಂಡು ಇದು ತೊಗೊಂಡ ಇದು ವೇರ್ ಮಾಡಿಲ್ಲ, ಇದು ತೊಗೊಂಡ ಇದನ್ನೂ ವೇರ್ ಮಾಡಿಲ್ಲ, ಇದು ತೊಗೊಂಡಿದ್ದೀನಿ ಇದನ್ನೂ ವೇರ್ ಮಾಡಿಲ್ಲ. ಇದೊಂದು ಅಪರೂಪಕ್ಕೆ ತೊಗೊಂಡು ಯಾವಾಗಲೂ ಹಾಕೊತೀನಿ ಅನ್ನೋದೊಂದು ಬಿಟ್ಟರೆ ಇಷ್ಟು ಸ್ಟಗ್ಗು ವೇಸ್ಟೇ. ವೇರೇ ಮಾಡಲ್ಲ ನಾನು ಎಲ್ಲಿಗೂ. ಇನ್ನು ಅದು ಬಿಟ್ಟರೆ ಇನ್ನು ಸ್ವೆಟರ್ಸ್ಗಳಿದ್ದಾವೆ. ಇಲ್ಲೆಲ್ಲ ಸ್ವೆಟರ್ಸ್ಗಳಿದ್ದಾವೆ. ಈ ಸ್ವೆಟರ್ಸ್ಗಳೆಲ್ಲ ಇನ್ನೂ ತುಂಬ ಸ್ವೆಟರ್ಸ್ಗಳಿದ್ದಾವೆ. ಅದರಲ್ಲೊಂದು ಸ್ವಲ್ಪ ಇದ್ದಾವೆ. ಈ ಸ್ವೆಟರ್ಸ್ ಎಲ್ಲ ಮತ್ತು ಇವೆಲ್ಲ ಸೇರಿ ಇಲ್ಲಿಗೆ ನಾನು ನೀಟಾಗಿ ಜೋಡಿಸ್ಬೇಕು. ಮತ್ತು ಇಲ್ಲಿ ಬರೀ ಟೋಪಿಗಳು ಬರುತ್ತೆ. ಚಳಿಗಾಲಕ್ಕೆ ಅಂತ ಟೋಪಿಗಳು ತೊಗೊಂಡಿದ್ದಾನೆ, ಅವಿಲ್ಲಿ ಬರುತ್ತೆ. ಈಗ ಈ ಪೋರ್ಷನ್ ಸ್ವಲ್ಪ ಕ್ಲಿಯರೆನ್ಸ್ ಮಾಡಬೇಕು. ಸ್ವಲ್ಪ ಕ್ಲಿಯರೆನ್ಸ್ ಆಗಿದೆ. ಇಲ್ಲಿ ಮಿಕ್ಕಿದ್ದಾವೆ ಏನೇನಿದೆಯಲ್ಲ ಇವೆಲ್ಲ ಕ್ಲಿಯರೆನ್ಸ್ ಮಾಡಬೇಕು. ನೆಕ್ಸ್ಟು ಇದು ನೀಟಾಗಿ ಕ್ಲಿಯರೆನ್ಸ್ ಆಗಿದೆ. ಈ ರೋಸು ಚೆನ್ನಾಗಿದೆ. ಹೀರೋಯನ್ನು ತೆಗಿಯೋಕೆ ಹೋಗಲಿಲ್ಲ, ಹೆಂಗಿದೆ ಹಂಗೆ ಇದೆ. ಹೀರೋ ಮಾತ್ರ ಫುಲ್ ತೆಗೆದ್ಬಿಟ್ಟು ಜೋಡಿಸಿದ್ದೀನಿ. ಇನ್ನು ಇದೊಂದು ಡ್ರೈಯರ್ನ ನಾನು ಸದ್ಯಕ್ಕೀಗ ಕ್ಲೀನ್ ಮಾಡಬೇಕು ಬಂದು. ಈಗ ನಾನು ಸಿಟಿಗೆ ಹೋಗ್ತಾಯಿದ್ದೀನಿ. ಸಿಟಿಲಿ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಏನು ಸ್ಟಾರ್ಟ್ ಮಾಡಿದ್ನಲ್ಲ ಇವೆಲ್ಲನೂ ಮತ್ತೆ ಕ್ಲಿಯರೆನ್ಸ್ ಮಾಡಬೇಕು. ನೋಡಿಲಿ ಅವೆಲ್ಲ ವೇಸ್ಟೇಜು. ಇಷ್ಟು ಮಾತ್ರ ಹೊಸವು. ಇದರೆಲ್ಲ ಮನೆಯವ್ರದ್ದು ಇದೆ. ನಮ್ಮ ಮನೆಯವ್ರದ್ದು ಕ್ಲಿಯರೆನ್ಸ್ ಮಾಡಬೇಕು. ನಮ್ಮದೇ ಎಲ್ಲ ಫುಲ್ ಇದೆ ಗೈಸ್. ನಾನು ಎಲ್ಲ ಮನೆಯವ್ರದ್ದು ಮಾಡಲಿ, ಇಲ್ಲಿ ಜಾಗನೇ ಇಲ್ವಲ್ಲ, ಎಲ್ಲಿ ಮಾಡೋದು ನೋಡಿ. ಇರೋಕ್ಕೆ ಜಾಗ ಇಲ್ಲ ಅವ್ರ ಬಟ್ಟೆ. ಅಲ್ಲಿಗೆ ನಾವು ಏನು ಚಳಿಗಾಲದ ಬಟ್ಟೆ ಇರ್ದಿಯಲ್ವ ಅದೆಲ್ಲ ಬಂದು ಅಲ್ಲಿಗೆ ಸೇರ್ಕೊಳತ್ತೆ ಹಾಕೋಬೋಡಿಗೆ. ಇನ್ನೆಲ್ಲಿ ಜಾಗನೇ ಇಲ್ಲ ಇಡೋದಕ್ಕೆ, ಇನ್ನೆಲ್ಲೂ ಜಾಗನೇ ಇಲ್ಲ. ಏನು ಮಾಡೋದು ಗೈಸ್ ನಾನೀಗ? ಅಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಅಲ್ಲೂ ಬಟ್ಟೆ, ಅಲ್ಲೂ ಬಟ್ಟೆ, ಅದೆಲ್ಲ ಮದುವೆ ಬಟ್ಟೆಗಳು. ಇನ್ನಿದಕ್ಕೊಂದು ಸ್ವಲ್ಪ ನಮ್ಮಮ್ಮ ಫಿಲ್ ಮಾಡಿದ್ದಾರೆ. ಏನೇನು ಬೇಕು ಅವ್ನು ಮಾತ್ರ ಫಿಲ್ ಮಾಡಿಸ್ಕೊಂಡಿದ್ದಾರೆ. ಇದು ಸೇಮ್ ಇದು ಮೈ ಒರೆಸ್ಕೊಳ್ಳೋ ಬಟ್ಟೆಗಳಲ್ವ, ಟವಲ್ಲು, ಆಳು ಮುಳು ಏನೇನೇನೇನು ಇದೆ. ಅಮ್ಮನ ನೈಟಿ, ಡೈಲಿ ವೇರ್ ನೈಟಿ, ಮತ್ತು ಡೈಲಿ ವೇರ್ ಕಟ್ಟಲಂಗೆ ಆಳು ಮುಳು ಏನೇನಿದೆಯಲ್ಲ ಅದೆಲ್ಲ ಇಲ್ಲಿದೆ ನಾರ್ಮಲಾಗಿ.
ಇದು ಹಿಂಗೆ ಇರಲಿ. ಇದನ್ನು ನಾವು ಎಷ್ಟೇ ಕ್ಲಿಯರೆನ್ಸ್ ಮಾಡಿದರೂ ಅದು ನೀಟಾಗಿ ಆಗಲ್ಲ, ಹಂಗಾಗದು ಹಂಗೆ ಇರಲಿ. ಈಗ ಸದ್ಯಕ್ಕೆ ಸಿಟಿಗೆ ಹೋಗಬೇಕು. ಸಿಟಿಗೆ ಹೋಗಿ ಬಂದಮೇಲೆ ಸಿಗ್ತೀನಿ. ಸಿಟಿಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದು ಮಾಡ್ಕೊಂಬರ್ತೀನಿ. ಆಮೇಲೆ ಬಂದು ಇದೆಲ್ಲ ಕ್ಲಿಯರೆನ್ಸ್ ಮಾಡಿಸ್ಬಿಟ್ಟು ಕ್ಲಿಯರೆನ್ಸ್ ನೀಟಾಗಿ ಮಾಡಿ ತೋರಿಸ್ತೀನಿ. ಬನ್ನಿ ಗೈಸ್. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಅಡುಗೆ ಏನು ಅಂತ ಕೇಳೋಣಪ್ಪ ನಮ್ಮಮ್ಮ ಏನು ಹೇಳುತ್ತೆ. ಏನಮ್ಮ ಇವತ್ತು ಅಡುಗೆ? ಚೆನ್ನ ಮಸಾಲ ಚಪಾತಿ ಇಟ್ಟು ಗೈಸ್, ಚಪಾತಿ ಆ್ಯಂಡ್ ಚೆನ್ನ ಮಸಾಲ ರೆಸಿಪಿ ನನ್ನ ಯೂಟ್ಯೂಬ್ ಏನು ಹೇಳ್ತೀನಿ, ಚೆನ್ನ ಮಸಾಲ ರೆಸಿಪಿ ನನ್ನ ಯೂಟ್ಯೂಬ್ ಬ್ಲಾಗಲ್ಲಿದೆ, ಹೋಗಿ ಚೆಕ್ ಮಾಡಿ ಸಿಗುತ್ತೆ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನ ಒಂದು ಸತಿ ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮನೆ ಕಳಿ. ಅವೇನಮ್ಮ ಎಲ್ಲ ಮಾಡಿ ಲೈಕ್ ಕೊಡ್ಬೇಕು, ಫಾಲೋ ಆಗಿ ಅಂತಂದ್ರೆ ಆಯ್ತೇ ಇಲ್ಲ, ಸಬ್ಸ್ಕ್ರೈಬು ಅದು ನಾಗೇಂದ್ರನು ಆಯ್ತೇ ಇಲ್ಲ. ಬರೀ ವಾಟ್ಸಪ್ಪಲ್ಲಿ ಇದ್ದೀರಲ್ಲ 30 ಜನ, ಅವರು ಕೊಟ್ಟರು ಆಗುತ್ತೆ ಲೈಕ್. ವಾಟ್ಸಪ್ಪಲ್ಲಿ ಇರೋರು ಸಹಿತ ಕೊಡಲ್ಲ, ಸುಮ್ಮನೆ ಸ್ಟೇಟಸ್ ನೋಡ್ತೀರ ಅಷ್ಟೇ, ಏನು ಪ್ರಯೋಜನ ಇಲ್ಲ. ನೆಂಟ್ರಿಷ್ಟು ಪಟ್ರಿಷ್ಟು ಎಲ್ಲ ಇದ್ದೀರಾ ವಾಟ್ಸಪ್ಪಲ್ಲಿ, ಪ್ರಯೋಜನ ಇಲ್ಲ. ಯಾರು 30 ಜನ ಇದ್ದೀರಾ. ನಮಗೆ ಫ್ರೆಂಡು ಆ ಹಳೆ ಮನೆ ಹತ್ರ ಸ್ವಲ್ಪ ಜನ ಫ್ರೆಂಡ್ ಆಗಿದ್ರು, ಅವರೊಬ್ರು, ಅವರೆಲ್ಲರೂ ಮತ್ತೆ ರಿಲೇಷನ್ ಅವರು ಇದ್ದೀರಾ. ಯಾರು ಲೈಕ್ ಕೊಡಲ್ಲ, ಸುಮ್ಮನೆ ನೋಡ್ತೀರಾ. ಏನು ಟೈಮ್ ಪಾಸ್ ಅಂತ ಅನ್ಕೊಂಡಿದ್ದೀರಾ? ಕಷ್ಟ ಆಗುತ್ತೆ ಒಂದು ವಿಡಿಯೋ ಮಾಡೋದು, ಅದು ಎಡಿಟ್ ಮಾಡೋದು ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕಾದ್ರು ಬೆಲೆ ಕೊಟ್ಟು ಲೈಕ್ ಮಾಡಿ. 30 ಜನನ 32 ಜನನ ಏನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಫೋನ್ ಇದರಲ್ಲಿ. ಅದರಲ್ಲಿ ಯಾರು ಕೊಡೋದೇ ಇಲ್ಲ. ನಾನು ಗೊತ್ತಾಗುತ್ತೆ ನನಗೆ ಲೈಕ್ ಕೊಡ್ತಿರೋ ಇಲ್ವೋ ಅಂತ, ಯಾಕೆಂದ್ರೆ ಪಟ್ಟು ನೋಡ್ತೀವಲ್ಲ. ಈಗ ಕೂಲ್ ಡೌನ್. ನಾವು ಚಪಾತಿ ಹಿಟ್ಟನ್ನು ಕಲಸಿ ನೀವು. ಈಗ ನಾವು ಸಿಟಿಗೆ ಹೋಗಿ ಬರೋಣ, ಬನ್ನಿ ಗೈಸ್. ಗೈಸ್ ಈಗ ತಗೊಳಕ್ಕೆ ಬಂದಿದ್ದೀನಿ. ಸ್ವಲ್ಪ ರೇಷನ್ ಬೇಕಾಗಿತ್ತು, ಮತ್ತು ಫೇಸ್ ವಾಶ್ ಎಲ್ಲ ಇರಲಿಲ್ಲ. ನನ್ನ ಫೇಸ್ ವಾಶ್ ಎಲ್ಲಿದೆ? ಎಷ್ಟಿದು? ಗೈಸ್ ದೊಡ್ಡದೇ ತಗೊಂಡ್ಬಿಟ್ಟು. ಯಾವಾಗಲೂ ಯಾರು ಬರ್ತಾರೆ ಗೈಸ್ ತಗೊಳಕ್ಕೆ? ಎಷ್ಟಿದು? 345. ಎಲ್ಲಿದೆ? ಅಲ್ಲೇ ಇರೋದು ಲಿಕ್ವಿಡು. ತೋರಿಸು ಎಷ್ಟಿದು? ಅಲ್ಲ ಎಷ್ಟು ಲೀಟರ್ ಇಲ್ಲ? 2 ಲೀಟ್ರು. ಒಂದೇ ಸತಿ ಅಷ್ಟು ತಗೊಬಿಟ್ರೆ ಒಳ್ಳೇದಲ್ವಾ ಅಂತ. ಕರೆಕ್ಟಾ? ಬೇರೆ ಫ್ಲೇವರ್ ತಾಳ? ಇಲ್ಲ ಅಷ್ಟೇ. ಈಗ ಮನೆಗೆ ಬಂದೆ. ಇವು 3 ಐಟಮ್ ತೊಗೊಂಡಿದ್ದು ನಾನು ಮಾಲ್ಟಲ್ಲಿ. ಮತ್ತು ಬೇಲ್ ತಗೊಂಡೆ. ಬೇಲ್ ತಗೊಂಡಿದ್ದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಗೈಸ್, ಮಳೆ ಬರ್ತಿತ್ತಾ, ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಬೇಲ್ ತೊಗೊಂಡೆ ಮತ್ತು ಇಷ್ಟು ಐಟಮ್ ತಂದಿದ್ದಷ್ಟೇ ಗೈಸ್. ಬೇಲ್ ತಂದಿದ್ನಲ್ಲ, ಅದನ್ನ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಮಮ್ಮಿಗೆ ಕೊಡೋಣ ಬನ್ನಿ ಪ್ಲೇಟ್ ತಮ್ಮ. ಈ ಕಪ್ ಕೇಕ್ ತಂದಿದ್ದೀನಮ್ಮ. ಚೆನ್ನಾಗಿರುತ್ತೆ ಇದು ಕೇಕು. ಆಗಲೇ ಒಂದು ಸತಿ ತಂದಿದ್ನಲ್ಲ, ಆದರೆ ಆರೆಂಜ್ ಒಂದು ಇದೊಂದು ತಂದಿದ್ದೆ. ಅದು ಆರೆಂಜ್ ತಿನ್ನಲೇ ಇಲ್ಲ, ಫುಲ್ ವೇಸ್ಟ್ ಆಯ್ತು. ಅದಕ್ಕೆ 2 ಚಾಕ್ಲೇಟೇ ತಂದ್ಬಿಟ್ಟೆ, ಬೇಡಕ್ಕೆ ಬೇಡ ಅಂತ. ಅವ ಯಾರು ಬಂದಿದ್ರೆ? ಮರ ಸರ್ಕಾರ ಎಲ್ಲ ಬಂದಿದ್ರ? ಇಲ್ಲ ಅಷ್ಟೊತ್ತಿಗೆ ಖಾಲಿ ಆಗಿತ್ತು ಕೇಕ್. ತಿನ್ನೋದು ಗೈಸ್. ಈಗ ಅಡುಗೆ ಮಾಡ್ತಾಯಿದ್ದೀನಿ ಚೆನ್ನ ಮಸಾಲನ. ಈಗ ಆಗಿದೆ, ಇನ್ನೊಂದು 10-15 ನಿಮಿಷದಲ್ಲಿ ಚೆನ್ನ ಮಸಾಲ ರೆಡಿ ಆಗುತ್ತದೆ. ನಮ್ಮಮ್ಮ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಟೈತೆ, ಚಪಾತಿ ಅರಿಯುತ್ತೆ ನಮ್ಮಮ್ಮ.
ಚವದೆ ರೀತಿಯೇನಮ್ಮ ನೋಡಿ ಗೈಸ್, ನಾಳೆಗೆ ಸಾರಿಗೆ ಇವತ್ತೇ ರೆಡಿ ನಮ್ಮ ಮನೆಯೊಳಗೆ. ಏನಿದು? ಇದು ಹೆಸ್ರು ಕಾಳು, ಇಲ್ಲಿ ಮೊಳಕೆ, ಇಲ್ಲಿ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೀನಿ. ಮತ್ತು ಕಡಲೆಕಾಳನ್ನು ಮೊಳಕೆ ಕಟ್ಟಿದ್ದೀನಿ. ಮತ್ತು ಇಲ್ಲಿ ಹುಳ್ಳಿಕಾಳನ್ನು ಮೊಳಕೆ ಕಟ್ಟಿದ್ದೀನಿ. ನಾಳೆ ನಮ್ಮ ಮನೆ ಸಾರಿಗೆ ಇವತ್ತೇ ಪ್ರಿಪ್ರೇಷನ್. ಸಾಂಬಾರು ಮಾಡಲ್ಲ, ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾರು ಮಾಡಿದ್ರೆ ತಿನ್ನಲ್ಲ ನೀವು, ಪಲ್ಯ ಮಾಡ್ತೀನಿ. ಗೈಸ್, ಗ್ರೇವಿ ರೆಡಿ ಆಗ್ತಿದೆ. ಈಗ ಚೆನ್ನ ಮಸಾಲ ಮಾಡಬೇಕು. ಟೈಮ್ ಇಸ್ ಟು ಓವರ್, ಟೈಮ್ ತುಂಬ ಆಗೋಗಿದೆ. ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಪಲ್ಯ ಮಾಡಲ, ಸಾಂಬಾರು ಮಾಡಲ? ಪಲ್ಯ ಸಾಂಬಾರು ಏನಾರು ತಿಂತೀಯಾ? ನಾನು ಹುಳ್ಳಿಕಾಳ್ದಾದ್ರೆ ತಿಂತೀನಿ. ಇವೆಲ್ಲಾದರೂ ತಿನ್ನಲ್ವಾ? ಗೈಸ್ ನೋಡಿ ಗೈಸ್, ಇಲ್ಲಿ ಟೈಮಾ 10:30. ಇದು ಹಿಂಗೆ ಇದೆ. ಇದು ಯಾವಾಗ ಕ್ಲೀನ್ ಮಾಡೋದೋ ಏನೋ ಗೊತ್ತಿಲ್ಲ. ಇದು ಹಿಂಗೆ ಇದೆ ಗಾಯ್ಸ್, ಏನು ಮಾಡೋದು ಅಂತ ಗೊತ್ತಿಲ್ಲ. ಇದು ಅರ್ಧ ಜೋಡಿಸಿದ್ದೀನಿ, ಇಲ್ಲ ಅರ್ಧ ಜೋಡಿಸಿದ್ದೀನಿ, ಇಲ್ಲ ಅರ್ಧ ಬಿಟ್ಟಿದ್ದೀನಿ. ಅಯ್ಯೋ ಗೈಸ್, ಯಾವಾಗೆಲ್ಲ ಈ ಬಟ್ಟೆ ಕೆಲಸ ಹಿಡ್ಕೊಂತೀನಿ ಆವಾಗ ಅರ್ಧಂಬರ್ಧ ಮಾಡಿಬಿಡೋದೇ ಆಗೈತೆ ನನಗೆ ಯಾವಾಗಲೂ ಅಷ್ಟೇ. ಚೆನ್ನ ಮಸಾಲ ಫುಲ್ ಮಾಡಿಬಿಟ್ಟು ಸಿಗ್ತೀನಿ. ನನ್ನ ಚೆನ್ನ ಮಸಾಲ ರೆಡಿಯಾಗಿದೆ. ಈಗ ಚಪಾತಿ ಮಾಡಿಕೊಂಡು, ಮಮ್ಮಿ ಏನು ಮಾಡಬೇಕು? ಚಪಾತಿ ಮಾಡ್ಕೊಂಡು ತಿನ್ನೋದು. ಚಪಾತಿ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಬೇಕು ಗೈಸ್. ನನ್ನ ಚೆನ್ನ ಮಸಾಲ ರೆಡಿಯಾಗಿದೆ. ಈ ಚೆನ್ನ ಮಸಾಲ ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಮತ್ತು ನನ್ನ ಡಿಸ್ಕ್ರಿಪ್ಷನ್ಗೆ ನಾನು ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಗೈಸ್. ನೋಡಿ, ಚಪಾತಿ ಹಿಟ್ಟನ್ನ ನಾನು ಇವಾಗ ಒಂದು 9 ಗಂಟೆಯಲ್ಲೇನೋ ಕಲಿಸಿದ್ದು. 9 ಗೊತ್ತಿಲ್ಲ, 10 ಏನೋ ಅನಿಸುತ್ತೆ. ಈ ಥರ ಬರೀ ಹಂಗೆ ಇಟ್ಟರೆ ಇಲ್ಲೊಂಥರ ರೊಟ್ಟಿ ಥರ ಎಲ್ಲ ಬಂದ್ಬಿಡುತ್ತೆ. ಅದೇ ಕವರ್ ಒಳಗಡೆ ಹಾಕಿ ನೀವು ಮಾಡಿದ್ರೆ ನೋಡಿ ಹಿಂಗೆ ಬರುತ್ತೆ. ಆಮೇಲೆ ಇನ್ನೊಂದು, ಇದೇನಾರು ಅಕಸ್ಮಾತ್ ಉಳಿದ್ರೆ ಇದೇ ಥರ ಕವರಿಗೆ ಕಟ್ಟಿ ನೀವು ಫ್ರಿಡ್ಜ್ ಒಳಗಡೆ ಇಟ್ಟರೆ ಸೇಮ್ ಇದೇ ಥರನೇ ಇರುತ್ತೆ. ಹಾಗಂದ್ರೆ ಗಟ್ಟಿ ಆಗಲ್ಲ, ಮಾಡೋದಕ್ಕೆ ಹಿಂಸೆ ಆಗಲ್ಲ ಅಂತ. ದಟ್ ಈಸ್ ಇದು ನಮ್ಮ ಅಮ್ಮಂದು ಅಲ್ಲ ಗೈಸ್, ಪ್ಲಾನಿಂಗು. ನಮ್ಮಪ್ಪ ಹೇಳ್ಕೊಟ್ಟಿರೋದು. ನಮ್ಮಮ್ಮ ಡವ್ ಮಾಡೋದು ಜಾಸ್ತಿ ಗೈಸ್. ನಮ್ಮಮ್ಮ ಡವ್ ಮಾಡೋದು ಜಾಸ್ತಿ, ನಮ್ಮಪ್ಪ ಹೇಳ್ಕೊಟ್ಟಿರೋದು. ಹಿಂಗಿಟ್ರೆ ಸ್ಮೂತ್ ಆಗಿರುತ್ತೆ. ನಾವು ಯಾವಾಗ ಬೇಕಾದ್ರೂ ತೆಗೆದ್ಬಿಟ್ಟು, ಬೇಕಾದ್ರೆ ಇವತ್ತು ನೈಟ್ ನಾವು ಅಕಸ್ಮಾತ್ ಏನಾದ್ರು ಫ್ರಿಡ್ಜ್ ಒಳಗಡೆ ಇಟ್ಟರೆ ನಾಳೆ ಬೆಳಗ್ಗೆ ತೆಗೆದ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಆರಾಮಾಗಿ ಹರಿಬೋದು ಚಪಾತಿನ ಅಂತ. ಇದೇ ಥರ ಬೆಳಗ್ಗೆನೂ ಹಿಂಗೆ ಇರುತ್ತೆ. ನಮ್ಮ ಅಪ್ಪನ ಐಡಿಯಾನ ಹೇಳೋದು ನೋಡು. ಮತ್ತು ನಮ್ಮ ಅಮ್ಮ ಅಂದರೆ ಹಂಗಂಗೆ ಇಡ್ತೀವ ನಾವು. ಆವಾಗ ಇಲ್ಲೆಲ್ಲ ಎಷ್ಟೋ ದಿವಸ ವೇಸ್ಟ್ ಆಗೋಗಿದೆ ಗೈಸ್, ಎಷ್ಟೋ ದಿವಸ ವೇಸ್ಟ್ ಆಗೋಗಿದೆ. ಎಷ್ಟು ತಕ್ಷಣನೇ ಹಿಂಗೆ ಕವರ್ ಒಳಗಡೆ ಇಟ್ಬಿಡಿ, ಬಾಳೆಹಣ್ಣು ಬರೋಲ್ಲ ಹಂಗೆ ಬರುತ್ತೆ ನೋಡಿ. ಇಲ್ಲಿ ಒಬ್ಬಟ್ಟಿನ ಬರ್ತೈತೆ ನೋಡಿ, ಇಲ್ಲಿ ಹಿಂಗೆ ಬರ್ತೈತೆ ನೋಡಿ, ಹಿಂಗೆ ಬರ್ತೈತೆ ಹಿಂಗೆ ಹಿಂಗೆ ಗೈಸ್. ಈಗ ಇದು ಆಗಿದೆ. ಚಪಾತಿಯನ್ನು ಹರ್ಕೊಂಡು ತಿನ್ನೋಣ ಬನ್ನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೆಂಗೆ ಗೊತ್ತಾ ಗೈಸ್, ಇದೇನಪ್ಪ ಸಿಟಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗಿದ್ಲು, ಈಗ ನೋಡಿದ್ರೆ ಇಷ್ಟೊಂದು ರೆಡಿಯಾಗಿದ್ದಾಳೆ ಅಂತ ಅನ್ಕೊಬೇಡಿ. ರೀಲ್ ಮಾಡೋಕ್ಕೋಸ್ಕರ ರೆಡಿಯಾಗಿದ್ದೀನಿ. ನೆಕ್ಸ್ಟ್ ರೀಲ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ. ಎಲ್ಲರೂ ಬ್ಲಾಗ್ ನೋಡ್ತೀರಾ, ಆದರೆ ಯಾರು ಬ್ಲಾಗ್ನ ಲೈಕ್ ಮಾಡಲ್ಲ. ಮತ್ತು ಫಾಲೋ ಮಾಡಿ ಪ್ಲೀಸ್. ಇದೇ ಥರ ಮಾಡಿ. ಇದೇ ಥರ ಹೊಸ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಗಾಯ್ಸ್, ಲವ್ ಯು ಆಲ್.